ನಮಸ್ತೆ, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, 4 ವರ್ಷಗಳಿಂದ ವೆಯ್ಟ್ ಮಾಡ್ತಿದ್ದಂಥ ಎಕ್ಸಾಮ್ ಇವಾಗ ಬಂದು ನಿಂತುಬಿಟ್ಟಿದೆ. ಇನ್ನು 50 ದಿನ ನಮಗೆ ಸಿಗುತ್ತೆ ಆಲ್ಮೋಸ್ಟು. ಈ 50 ದಿನದಲ್ಲಿ ಎಕ್ಸಾಮ್ ತಯಾರಿ ಹೇಗೆ ಮಾಡಬೇಕು, ನಿಮ್ಮ ಮೈಂಡ್ಸೆಟ್ ಹೇಗಿರಬೇಕು, ಅದಕ್ಕಿಂತ ಹೆಚ್ಚಾಗಿ ಸಿಲೆಬಸ್ ಏನಿದೆ ಅನ್ನೋದನ್ನು ನಾವು ಡೀಟೇಲಾಗಿ ನೋಡೋಣ. ಸೊ ಲೆಟ್ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಫಸ್ಟ್ ಸಿಲೆಬಸ್ ಹೇಳ್ಬಿಡ್ತೀನಿ. ಸಿಲೆಬಸ್ ಆದ ನಂತರ ನಿಮ್ಮ ಮೈಂಡ್ಸೆಟ್ ಹೇಗಿರಬೇಕು ಇನ್ನು ನೆಕ್ಸ್ಟ್ 50 ಡೇಸ್ಗೆ ಅನ್ನೋದನ್ನು ಹೇಳುವ. ಓಕೆ, ಸೊ ಫಸ್ಟ್ ಅದರಲ್ಲಿ ನೋಡಿ, ಈಗ ಡೇಟನ್ನು ಒಂದು ನೋಡ್ಕೊಂಬೇಡ ಫಸ್ಟು ಸಿಲೆಬಸ್ಗೂ ಮುಂಚೆ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವತ್ತಪ್ಪ? ಈ ನಾಳಿದ್ದಿಂದ ಸ್ಟಾರ್ಟ್ ಆಗ್ತಾಯಿದೆ, 8ನೇ ತಾರೀಕು. ಓಕೆ, ಸೊ ನಾಳಿದ್ದಿಂದ ಸ್ಟಾರ್ಟ್. ಸೊ ಯಾವಾಗ ಎಂಡ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ? ಸೊ 3ನೇ ತಾರೀಕು, ನೆಕ್ಸ್ಟ್ ಮಂತ್ 3ನೇ ತಾರೀಕು ಎಂಡ್ ಆಗುತ್ತೆ. ಅರೌಂಡು ನಿಮ್ಗೊಂದು 24-25 ಡೇಸ್ ಸಿಗುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ಅಮೌಂಟ್ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು ನೆಕ್ಸ್ಟ್ ಮಂತ್ 4th. ಓಕೆ, ಸೊ ಇನ್ನೊಂದು 20 ದಿನ ಇದೆ ಟೈಮ್ ಅಂತ ಅಂದ್ಕೊಳ್ಳಿ, ಅಷ್ಟು 20-22 ದಿನ ಇದೆ ಅಪ್ಲೈ ಮಾಡೋದಕ್ಕೆ. ಓಕೆನಾ? ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೋಬೇಕು, ತುಂಬ ಮುಂದೆ ಬಿಡಬೇಡಿ. 10ನೇ ತಾರೀಕು ಒಳಗಡೆ, ಆದಷ್ಟು 10th ಒಳಗಡೆ ನೀವು ಅಪ್ಲೈ ಆಗಿರಬೇಕು. ಇದನ್ನು ತಲೆಗೆ ಇಟ್ಕೊಳ್ಳಿ. ಆದಷ್ಟು ಅದು ಮುಂದೆ ಹೋದಷ್ಟು ನಿಮಗೆ ಅದು ಭಯ ತಲೆಯಲ್ಲಿ ಉಳ್ಕೊಳ್ಳುತ್ತೆ, ಓದೋದಕ್ಕೆ ಕಷ್ಟ ಆಗುತ್ತೆ. ಆ ಕೆಲಸ ಮುಗಿದೋಗ್ಬಿಡಬೇಕು ಬೈ 10th. ಓಕೆನಾ? ನೆಕ್ಸ್ಟ್ ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು. ಅಂದರೆ ಏನು ಸೂಚನೆ ಕೊಟ್ಟಿದ್ದಾರೆ ಓದಬೇಕು ಅಂತ ಅಷ್ಟೇ, ಡೋಂಟ್ ವರಿ. ಹಾಗೂ ನೀಡಿರುವ ಸೂಚನೆಗಳನ್ನು ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ನೋಡಿ, ಇಲ್ಲಿ ಸುಳ್ಳು ಮಾಹಿತಿ ನೀಡಿದ್ರೆ ಸಮಸ್ಯೆ ಆಗುತ್ತೆ. ಪ್ರತಿಯೊಂದು ಡೇಟಾ ಕರೆಕ್ಟಾಗಿದೆಯಾ, ನೀವು ಕೊಡ್ತಾರೋ ಸರ್ಟಿಫಿಕೇಟ್ ಅನ್ನೋದನ್ನು ನೀವು ನೋಡ್ಕೋಬೇಕು. ಓಕೆ, ಇದು ಕಾಮನ್ನು, ಬಟ್ ನೀವು ಹಾಕೋ ಸರ್ಟಿಫಿಕೇಟು, ಡೇಟ್ಸು, ನಂಬರ್ ಇದೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಅದು ಬಿಟ್ಟರೆ ತರಬೇತಿ, ಕಾಯಂ, ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಬಗ್ಗೆ ಕೊಟ್ಟಿದ್ದಾರೆ. ತರಬೇತಿ ಅಂತಂದರೆ ನಿಮಗೆ ಬುನಾದಿ ತರಬೇತಿ ಅಂತ ಇರ್ತದೆ, ಫೌಂಡೇಶನ್ ಕೋರ್ಸ್ ಅಂತ, ಅಥವಾ ಅದು ಎಷ್ಟಿರುತ್ತೆ? 9 ಮಂತ್ಸ್ ಇರುತ್ತೆ. ಓಕೆನಾ? 9 ಮಂತ್ಸ್, 9 ತಿಂಗಳು ಇರ್ತದೆ. ಇದು ಕಂಪಲ್ಸರಿ, ಯಾರಿಗೂ ಇದರಲ್ಲಿ ಎಕ್ಸ್ಕ್ಯೂಸ್ ಇರೋದಿಲ್ಲ. ಎಲ್ಲರೂ ಈ ತರಬೇತಿನ ತೊಗೊಳ್ಳೇಬೇಕು. ಯಾರು ತರಬೇತಿ ತೊಗೊಳ್ಳೋದಿಲ್ವೋ ಅವ್ರಿಗೆ ಜಾಬು ಸಿಗೋದಿಲ್ಲ. ಸೊ ಜಾಬ್ ಕ್ಲಿಯರ್ ಆದ ನಂತರ 9 ತಿಂಗಳು ಫಿಕ್ಸ್ ಇರ್ತದೆ. ಇದನ್ನು ಫೌಂಡೇಶನ್ ಟ್ರೈನಿಂಗ್ ಅಂತ ಕರೀತಾರೆ. ಸೊ ಅದಾದಮೇಲೆ ಅಲ್ಲೊಂದಷ್ಟು ಎಕ್ಸಾಮ್ಗಳಿರ್ತವೆ. ಅದೇನು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋವಂಥ ಎಕ್ಸಾಮು, ಬಟ್ ಅದು ಮ್ಯಾಂಡೇಟ್ ಇರ್ತದೆ, ಕ್ಲಿಯರ್ ಮಾಡಲೇಬೇಕಾಗಿರ್ತದೆ. ಬಟ್ ಈಸಿ ಇರ್ತದೆ, ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ. ಸೊ ಇದೇ ತರಬೇತಿ ಆಯಿತು. ನೆಕ್ಸ್ಟು ಕಾಯಂ ಪೂರ್ವ ಅವಧಿ, ಅಂದರೆ ಪರ್ಮನೆಂಟ್ ಆಗೋದಕ್ಕೂ ಮುಂಚೆ ಇಲ್ಲಿ ನೋಡಿ 2 ವರ್ಷ 6 ತಿಂಗಳು. ಓಕೆ, 2 years 6 months. ಇದು ಪ್ರೊಬೇಷನರಿ ಪೀರಿಯಡ್ ಅಂತ ಕರೀತಾರೆ. ಓಕೆ, ಟ್ರೈನಿಂಗ್ ಪರ್ಮನೆಂಟ್ ಮಾಡಬೇಕು ಅಂತಂದರೆ ನಿಮಗೆ 2 ವರ್ಷ 6 ತಿಂಗಳು ಆಗಲೇಬೇಕು. ಅದರೊಳಗಡೆ ರಿಮೂವ್ ಮಾಡೋ ಚಾನ್ಸಸ್ ಇರ್ತದೆ. ಏನಾದರೂ ಕಾನೂನನ್ನು ಉಲ್ಲಂಘಿಸಿದ್ರೆ ಅಥವಾ ನಿಯಮಗಳನ್ನ ಫಾಲೋ ಮಾಡಿಲ್ಲ ಅಂತಂದರೆ ಅದೊಂದು ಚಾನ್ಸ್ ಇರ್ತದೆ 2 ವರ್ಷ 6 ತಿಂಗಳವರೆಗೂ. 2 ವರ್ಷ 6 ತಿಂಗಳು ಆದಮೇಲೆ ನಿಮಗೆ ಕಾಯಂ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ. ಬಟ್ ಅಲ್ಲಿವರೆಗೂ ಇದು ಪೆಂಡಿಂಗ್ ಇಟ್ಕೊಂಡಿರ್ತಾರೆ, ಅವರು ಹೇಗೆ ನಡ್ಕೋತಾರೆ, ಕಾನೂನನ್ನ ಪಾಲಿಸ್ತಾರೆ ಅಂತ ನೋಡೋದಕ್ಕೆ. ಓಕೆ, ಸೊ ಇದು ಟೆನ್ಷನ್ ಮಾಡ್ಕೊಳ್ಳೋಗತ್ತಿಲ್ಲ. ಇನ್ನು ಸ್ಯಾಲ್ರಿ ಬಗ್ಗೆ ಕೇಳ್ತಾ ಇದ್ದಾರೆ. ಸ್ಯಾಲ್ರಿ ಬಗ್ಗೆ ವರಿ ಮಾಡ್ಕೊಬಿಡಿ. ಸ್ಯಾಲ್ರಿ ಚೆನ್ನಾಗಿದೆ, ಅಬೌವ್ 40 ಇರುತ್ತೆ. ಸೊ ಹಾಗಾಗಿ ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡೋಗತ್ತಿಲ್ಲ. ಪೆನ್ಷನ್ ಕೂಡ ಇರ್ತದೆ. ಸೊ ಇಲ್ಲೇನಂದರೆ ಸಮಸ್ಯೆ, ಫೀಸ್ ಒಂದು ಜಾಸ್ತಿ ಇಟ್ಬಿಟ್ಟಿದ್ದಾರೆ. ಬಟ್ ಡೋಂಟ್ ವರಿ, ಮಾಡಲೇಬೇಕಾಗತ್ತೆ. 4 ವರ್ಷದ ನಂತರ ಬಂದಿದೆ ಎಕ್ಸಾಮ್. ಸೊ ಈ ಫೀಸ್ನ ಪೇ ಮಾಡಲೇಬೇಕಾಗತ್ತೆ. ಇರಲಿ, ನೆಕ್ಸ್ಟು ನಾವು ಸಿಲೆಬಸ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಸಿಲೆಬಸ್. ಅಂದರೆ ಏನು ಓದಬೇಕು ಅಂತ ಅವರೇ ಕೊಟ್ಟಿರೋ ಸಿಲೆಬಸ್ ಅಲ್ವಾ. ಸೊ ಯಾಕೆ ಸಿಲೆಬಸ್ ಪ್ರಕಾರ ಹೋಗಬೇಕು? ಇಲ್ಲಿವರೆಗೂ ಎಕ್ಸಾಮ್ನ ಯಾರಪ್ಪ ಮಾಡ್ತಾಯಿದ್ದು? ಸೊ KSP ಅವರು ಮಾಡ್ತಾಯಿದ್ರು. KSP, ಕರ್ನಾಟಕ ಸ್ಟೇಟ್ ಪೊಲೀಸ್ ಅವ್ರು ಮಾಡ್ತಾಯಿದ್ರು. ಈಗ ಯಾರು ಮಾಡ್ತಾಯಿದ್ದಾರೆ? KEA ದವ್ರು ಮಾಡ್ತಿದ್ದಾರೆ. KEA ಅಂದ್ರೇನು ಹೇಳಿ? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ PC ಎಕ್ಸಾಮ್ನ. ಸೊ ಲಾಸ್ಟ್ ಟೈಮ್ ಇವರು 402 ಮತ್ತು 545 ಹೇಗೆ ಮಾಡಿದರು ಅಂತ ಗೊತ್ತಲ್ವ? 2023ನಲ್ಲಿ ಹೇಗೆ ಮಾಡಿದರು? ತುಂಬ ಡಿಫಿಕಲ್ಟ್ ಇತ್ತು ಕ್ವಶನು. ನೀವು ಅದನ್ನು ಕ್ವಶನ್ ಪೇಪರ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಡಿಫಿಕಲ್ಟ್ ಕೊಟ್ಟರು ಅಂತ. ಸೊ ಹೆಂಗಿತ್ತು ಅಂತಂದ್ರೆ ಅದು KS ಮತ್ತು IAS ರೇಂಜ್ಗಿತ್ತು ಎಕ್ಸಾಮ್. ಅದು KS ಮತ್ತು IAS ರೇಂಜ್ಗೆ ಕ್ವಶನ್ ಪೇಪರ್ನ ತೆಗ್ದಿದ್ದ. ಇನ್ಡೆಪ್ತ್ ತೆಗ್ದಿದ್ದ, ತುಂಬ ವೈಡಾಗಿ ಇತ್ತು, ಸ್ಟೇಟ್ಮೆಂಟ್ ವೈಸ್. ಓಕೆ, ಸೊ ಇಲ್ಲೊಂದು ಕ್ವಶನ್ ಕೊಟ್ಟರೆ ಈ ಕ್ವಶನ್ಗೇನು ABCD ಅಂತ ಕೊಟ್ಬಿಟ್ಟು ABC BCD ಈ ಥರ ಕೊಡೋದು ಸ್ಟೇಟ್ಮೆಂಟ್ ವೈಸಲ್ಲಿ ಇರ್ತವೆ. ಓಕೆ, ಸೊ ನೀವು KSP ಪ್ರಕಾರ ರೆಡಿ ಆಗೋದು ಅಷ್ಟು ಸೂಕ್ತ ಅಲ್ಲ ಎಕ್ಸಾಮ್ಗೆ. ಸೊ ಯಾರು ನಡೆಸ್ತಿದ್ದಾರೋ ಅವರ ಪ್ಯಾಟ್ರನ್ ಹೇಗಿದೆ ಅನ್ನೋದನ್ನು ಅದ್ರ ಪ್ರಕಾರ ನೀವು ತಯಾರಿ ನಡೆಸಿದ್ರೆ ಇದಕ್ಕೆ ಈಸಿ ಆಗುತ್ತೆ. ಸೊ KSP ಕ್ವಶನ್ ಯೂಸಲಿ ಈಸಿ ಬರ್ತವೆ ಅಥವಾ ಡೈರೆಕ್ಟ್ ಇರ್ತವೆ. ಬಟ್ KEA ದವರು ಅಷ್ಟು ಈಸಿ ಕೊಡೋದಿಲ್ಲ, ಡಿಫಿಕಲ್ಟ್ ಇರ್ತದೆ, ತುಂಬ ವೈಡ್ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ನೀವು KEA ಮಾಡಿರೋ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊಳ್ಳೋದು ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಟ್ರೆಂಡನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಈಗ ಇವ್ರು ಕೊಟ್ಟಿರೋ ಸಿಲೆಬಸ್ ಏನಿದೆ ಅಂತ ನೋಡೋಣ. ಓಕೆನಾ? ಸಿಲೆಬಸ್, ಓಕೆ, ಜಸ್ಟ್ ರೈಟ್. ಓಕೆ, ನೋಡಿ ಇಲ್ಲಿ ಸಿಲೆಬಸ್. ಫಸ್ಟ್ ಒನ್, ಇಲ್ಲಿ ಒಂದೇ ಪೇಪರ್ ಇರ್ತದೆ ಫ್ರೆಂಡ್ಸ್, 2-3 ಪೇಪರ್ ಇರೋದಿಲ್ಲ, ಒಂದೇ ಪೇಪರು.
ಸೊ ಅದು ಎಷ್ಟು ಮಾರ್ಕ್ಸ್ ಇರುತ್ತೆ, ಟೋಟಲ್ ಕ್ವಶನು 100 ಕ್ವಶನ್ ಇರುತ್ತದೆ. ಮಾರ್ಕ್ಸ್ ಎಷ್ಟು, 100 ಮಾರ್ಕ್ಸು. ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತದೆ. ಟೈಮಿಂಗ್ಸ್ ಎಷ್ಟು, 90 ನಿಮಿಷ, ಅಂದರೆ 1.5 ಗಂಟೆ, 90 ಮಿನಿಟ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರ್ತದೆ, ಕಾಲ್ ಮಾರ್ಕ್ಸ್ ಇರ್ತದೆ, 1/4 ಅಲ್ವಾ. ಸೊ ಕಾಲ್ ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಈಗ ನೋಡಿ ಫಸ್ಟು ಇಲ್ಲಿ ನೋಡಿ 100 ಕ್ವಶನ್ ಇದೆ, ಟೈಮ್ ಇರೋದೆಷ್ಟು, 90 ನಿಮಿಷ. ಅಂದರೆ 90 ನಿಮಿಷಕ್ಕೆ 100 ಕ್ವಶನ್ ಮಾಡಬೇಕು ಅಂದರೆ ನಿಮಗೆ 1 ನಿಮಿಷನೂ ಸಿಗೋದಿಲ್ಲ. ಸೊ 1 ನಿಮಿಷ ಕೂಡ ಏನು ಮಾಡೋದಕ್ಕೆ, ಆನ್ಸರ್ ಮಾಡೋದಕ್ಕೆ ಒಂದು ಕ್ವಶನ್ಗೆ 1 ನಿಮಿಷ ಕೂಡ ಸಿಗೋದಿಲ್ಲ. ಓಕೆ, ಒಂದು 55 ಸೆಕೆಂಡ್ ಅಷ್ಟು ಸಿಗ್ಬೋದು. ಅಷ್ಟರೊಳಗಡೆ ನೀವು ಒಂದು ಕ್ವಶನ್ಗೆ ಡಿಸಿಷನ್ ತೊಗೋಬೇಕಾಗತ್ತೆ ಏನು ಮಾಡಬೇಕು ಅಂತ. ಸೊ ತುಂಬ ಕಮ್ಮಿ ಟೈಮ್ ಇರ್ತದೆ, 100 ಕ್ವಶನು. ಸಿಲೆಬಸ್ ನೋಡುವ ಫ್ರೆಂಡ್ಸ್, ಸಿಲೆಬಸ್ ನೋಡಿ. ಫಸ್ಟ್ ಒನ್ ಸಾಮಾನ್ಯ ಜ್ಞಾನ. ಓಕೆ, ಸಾಮಾನ್ಯ ಜ್ಞಾನ ಅಂತಂದರೆ ಫಸ್ಟ್ ತಿಳ್ಕೋಬೇಕು, ಇದೊಂದು ವೇಗ್ ಸ್ಟೇಟ್ಮೆಂಟ್. ಅಂದರೆ ಇದು ಪರ್ಟಿಕ್ಯುಲರಾಗಿ ಹೇಳೋದಿಲ್ಲ, ಜನರಲಾಗಿ ಹೇಳುತ್ತೆ. ಜನರಲಾಗಿ ಹೇಳುತ್ತೆ ಅಂದ್ರೇನು, ಇದೊಂದೇ ಸಬ್ಜೆಕ್ಟಲ್ಲಿ ನೋಡಿ ಏನೇನು ಬರುತ್ತೆ ಅಂತ ನೋಡೋಣ. ಇದೊಂದೇ ಸಬ್ಜೆಕ್ಟಲ್ಲಿ ನಿಮಗೆ ಹಿಸ್ಟ್ರಿ ಬರುತ್ತೆ, ಓಕೆ, ಇತಿಹಾಸ, ಪೊಲಿಟಿ ಬರುತ್ತದೆ, ಭಾರತ ಸಂವಿಧಾನ ಬರುತ್ತೆ, ಎಕಾನಮಿ ಬರುತ್ತೆ, ಓಕೆ. ಸೊ ಕನ್ನಡದಲ್ಲಿ ಬರ್ಬೋಣ ರೀ. ಓಕೆ, ಸೊ ಫಸ್ಟ್ ಒನ್ ಇತಿಹಾಸ, ಸಂವಿಧಾನ ಬರುತ್ತೆ, ಅರ್ಥಶಾಸ್ತ್ರ ಬರುತ್ತೆ, ಪರಿಸರ ಅಧ್ಯಯನ ಬರುತ್ತೆ, ಓಕೆ. ಅದು ಬಿಟ್ಟರೆ ಜನರಲ್ಲಾಗಿ ನೋಡಿ ಇಲ್ಲಿ ಇಷ್ಟು ಸಬ್ಜೆಕ್ಟು ಇದೊಂದೇ ಇದರೊಳಗಡೆ ಬರ್ತದೆ. ಇದ್ರ ಜೊತೆಗೆ ಏನು ಬೇಕಿದ್ರೂ ಸೇರಿಸ್ಬೋದು. ಸಾಮಾನ್ಯ ಜ್ಞಾನ ಅಂತಂದರೆ ಪರ್ಟಿಕ್ಯುಲರ್ ನಿಮ್ಗೆ ಇಂಥದ್ದೇ ಅಂತ ಹೇಳೋದಿಲ್ಲ, ಅವ್ರು ಏನು ಬೇಕಾದರೂ ಕೇಳ್ಬೋದು ಅಂತಂದ್ರೆ ಅರ್ಥ. ಓಪನ್ ಇದು, ಓಕೆನಾ, ಇಲ್ಲೆಲ್ಲ ಅವಕಾಶ ಇರುತ್ತೆ ಕೇಳೋದಕ್ಕೆ. ಸೊ ಅದರೊಳಗಡೆ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನು, ಎಕಾನಮಿ, ಎನ್ವೈರ್ಮೆಂಟು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಸೊ ಇದೊಂದು ವೇಗ್ ಆಗಿರೋದ್ರಿಂದ ಇದನ್ನು ನೀವು ಏನು ಬರುತ್ತೆ ಏನು ಬರಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಇದರಲ್ಲಿ, ಓಕೆನಾ. ಸೊ ಹಾಗೆ ನೆಕ್ಸ್ಟ್ ನೋಡುವ ಇವಾಗ. ನೆಕ್ಸ್ಟ್ ನೋಡಿ ವಿಜ್ಞಾನ ಅಂದರೆ ಸೈನ್ಸಲ್ಲಿ ನಿಮ್ಗೆ ಗೊತ್ತಿದೆ ಏನೇನು ಬರುತ್ತೆ ಅಂತಲ್ವಾ. ಸೊ ಸೈನ್ಸಲ್ಲಿ ಏನು ಬರುತ್ತೆ, ಸೊ ಸೈನ್ಸಲ್ಲಿ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಇದಿಷ್ಟು ಬರ್ತದೆ. ಸೊ ಅದನ್ನು ನಿಮಗೆ ಗೊತ್ತಿದೆ, ಅದನ್ನು ಓದಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ ಜಿಯೋಗ್ರಫಿ ಇದೆ. ಜಿಯೋಗ್ರಫಿನಲ್ಲಿ ವರ್ಲ್ಡ್ ಜಿಯೋಗ್ರಫಿ ಬರ್ತದೆ. ವರ್ಲ್ಡ್ ಬಿಟ್ಟರೆ ನಿಮಗೆ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ. ಸೊ ಈ ಮೂರನ್ನು ಇದರಲ್ಲಿ ಓದಬೇಕಾಗತ್ತೆ. ಹಿಸ್ಟ್ರಿ ನೋಡಿ ಆ್ಯಕ್ಚುಲಿ ಸೈನ್ಸು, ಜಿಯೋಗ್ರಫಿ, ಹಿಸ್ಟ್ರಿ ಇದೆಲ್ಲವೂ ಸಾಮಾನ್ಯ ಜ್ಞಾನದೊಳಗಡೆ ಬಂದುಬಿಡುತ್ತೆ. ಬಟ್ ಪರ್ಟಿಕ್ಯುಲರಾಗೂ ಕೊಟ್ಟಿದ್ದಾನೆ ಇಲ್ಲಿ, ಓಕೆ. ಹಿಸ್ಟ್ರಿನಲ್ಲಿ ನಿಮಗೆ ಏನ್ಸೆಂಟ್ ಅಂದರೆ ಏನು, ಪ್ರಾಚೀನ ಭಾರತ ಇತಿಹಾಸ, ಮಿಡಲ್ಲು ಅಂದರೆ ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ ಇತಿಹಾಸ, ಫ್ರೀಡಮ್ ಮೂಮೆಂಟು, ಕರ್ನಾಟಕ ಹಿಸ್ಟ್ರಿ. ಸ್ವಲ್ಪ ದೊಡ್ಡ ಸಬ್ಜೆಕ್ಟ್ ಇದು. ಸೊ ಆಮೇಲೆ ಬ್ರೇಕ್ ಡೌನ್ ಮಾಡೋಣ ಇದನ್ನು. ಸೊ ಹಿಸ್ಟ್ರಿನಲ್ಲಿ ಇದು ಬರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಗೊತ್ತಿದೆ ನಿಮಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನೇ ಓದಬೇಕು ಪರ್ಟಿಕ್ಯುಲರಾಗಿ. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಅಂದರೆ ಸಂವಿಧಾನದ ಬೆಳವಣಿಗೆಯಿಂದ ಶುರುವಾಗಿ ಇಡೀ ಸಂವಿಧಾನ, ಅಮೆಂಡ್ಮೆಂಟ್ಗಳು ಇದನ್ನೆಲ್ಲ ಓದಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟು, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ. ಇದನ್ನು ನೆನ್ಪಿಟ್ಕೊಳ್ಳಿ. ನೋಡಿ ಸಾಮಾನ್ಯ ಜ್ಞಾನದಲ್ಲೂ ಕೂಡ ಹಿಸ್ಟ್ರಿ ಬರುತ್ತೆ. ಹಿಸ್ಟ್ರಿ ಅಂತ ಇಲ್ಲೂ ಪರ್ಟಿಕ್ಯುಲರ್ ಕೊಟ್ಟಿದ್ದಾನೆ, ಇಲ್ಲೂ ಕೂಡ ನಿರ್ದಿಷ್ಟವಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಅಂತ ಕೊಟ್ಟಿದ್ದಾನೆ. ಅದರ ಅರ್ಥ ಏನು ಅಂತಂದರೆ ಅವನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ ಅಥವಾ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ನಾವು ಫ್ರೀಡಮ್ ಮೂಮೆಂಟಿಂದ ಅಂದರೆ ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಏನಿದೆಯಲ್ವಾ, ಈ ಸ್ವಾತಂತ್ರ್ಯ ಚಳುವಳಿ ಇಲ್ಲಿಂದ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ಅಂತ ಅದರ ಅರ್ಥ. ಸ್ವಾತಂತ್ರ್ಯ ಚಳುವಳಿ, ಓಕೆ, ಇದು ಮೋಸ್ಟ್ ಫೋಕಸ್ ಮಾಡ್ತಾ ಇರೋದು ಹಿಸ್ಟ್ರಿನಲ್ಲಿ, ಎಲ್ಲದರಲ್ಲೂ ಅಲ್ಲ, ಹಿಸ್ಟ್ರಿನಲ್ಲಿ ಜಾಸ್ತಿ ಫೋಕಸ್ ಮಾಡಿ ಹೇಳ್ತಾ ಇರೋದು ಇವರು ಫ್ರೀಡಮ್ ಮೂಮೆಂಟ್ ಅಂತ. ಅದರ ಅರ್ಥ ನೀವು ಏನ್ಸೆಂಟ್ ಮಿಡಲ್ ಓದಬಾರ್ದು ಅಂತಲ್ಲ, ಇದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಅವ್ರು ಪರ್ಟಿಕ್ಯುಲರಾಗಿ ಹೇಳ್ತಿದ್ದಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಓಕೆ. ಸೊ ನೆಕ್ಸ್ಟ್ ಬನ್ನಿ ಮಾನಸಿಕ ಸಾಮರ್ಥ್ಯ. ಸೊ ಅಂದರೆ ನಿಮಗೆ ಮೆಂಟಲ್ ಎಬಿಲಿಟಿ ವೆರಿ ಡಿಸೈಡಿಂಗ್ ಸಬ್ಜೆಕ್ಟ್. ಇದು ನೆನ್ಪಿಟ್ಕೊಂಬಿಡಿ, ಇದು ಡಿಸೈಡಿಂಗ್ ಸಬ್ಜೆಕ್ಟ್. ಇದನ್ನು ನೀವು ಮಾಡಲೇಬೇಕು, ಕಲೀಲೇಬೇಕು. 10-12 ಕ್ವಶನ್ ಇದರಿಂದ ಬಂದೇ ಬರುತ್ತೆ, ಓಕೆ. ನೆಕ್ಸ್ಟ್ ಒಂದು ನೈತಿಕ ಶಿಕ್ಷಣ. ನೋಡಿ ಎಥಿಕ್ಸ್ ಬಗ್ಗೆ ಬರ್ತಾ ಇದೆ. ಎಥಿಕ್ಸ್ ಬಗ್ಗೆ ಅಂತಂದರೆ ಎಕ್ಸಾಂಪಲ್ ನಿಮಿಷ ಇರಿ. ಸೊ ಇಲ್ಲಿ ಎಥಿಕ್ಸ್ ಬಗ್ಗೆ ನೀವು ನೋಡಿದಾಗ ಎಥಿಕ್ಸ್ ನೈತಿಕ ಶಿಕ್ಷಣ ಅಂತಂದರೆ ಇದಕ್ಕೆ ಯಾವುದೂ ಪುಸ್ತಕ ಇಲ್ಲ, ನೀವು ಯಾವುದೂ ಪುಸ್ತಕ ಇದಕ್ಕೆ ಓದಬಾರ್ದು. ಏನು ಬರುತ್ತೆ ಅನ್ನೋದನ್ನು ಯಾವ ಥರ ಒಂದು ಕ್ವಶನ್ ಮೂಲಕ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಓಕೆ. ಆಲ್ರೆಡಿ ಒಂದು ಕ್ವಶನ್ ಕೇಳಿದ್ದಾನೆ ಇದ್ರ ಬಗ್ಗೆ, ಅಂದರೆ ಪ್ರತಿ ಎಕ್ಸಾಮಲ್ಲಿ 2-3 ಬರ್ತಾನೆ ಇದ್ದಾವೆ. ಒಂದು ಕ್ವಶನ್ ಹೇಳಿರ್ತೀನಿ ನಿಮಗೆ ಒಂದು ಐಡಿಗೋಸ್ಕರ. ಸೊ ಹಂಗೆ ನೆನ್ಪಿಟ್ಕೊಳ್ಳಿ ಕ್ವಶನ್ ಏನು ಬರುತ್ತೆ ಅಂತ. ಹಾಗಾಗಿ ಇದಕ್ಕೆ ಯಾವುದೂ ಪುಸ್ತಕ ಓದಬಾರ್ದು. ನೀವು ಕ್ವಶನ್ ಬ್ಯಾಂಕ್ ಓದ್ಬಿಟ್ರೆ ಸಾಕು, ಹಳೆದು ಬಿಡಿಸ್ಬಿಟ್ರೆ ಅದರಲ್ಲೇ ಕವರ್ ಆಗಿಬಿಡುತ್ತೆ ಎಲ್ಲ. ಕ್ವಶನ್ ನೋಡಿ, ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರ, ನಿಮಗೊಂದು ಹಣ ಇರುವಂಥ, ದುಡ್ಡಿರುವಂಥ ಒಂದು ಬುತ್ತಿ ಸಿಗುತ್ತೆ, ಓಕೆನಾ. ಅಂದರೆ ನಿಮಗೆ ಇದರಲ್ಲಿ ನೈತಿಕ ಶಿಕ್ಷಣ ಅನ್ನೋ ಹೆಡ್ಡಿಂಗಲ್ಲಿ ಯಾವ ಥರ ಕ್ವಶನ್ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಒಂದು ಬಸ್ಸಲ್ಲಿ ಹೋಗ್ತಿರ್ತೀರ, ನಿಮಗೆ ಹಣದ ಒಂದು ಬುತ್ತಿ ಸಿಗುತ್ತೆ, ಓಕೆ. ಸೊ ಈ ಬುತ್ತಿನಲ್ಲಿ ಬೇಕಾದಷ್ಟು ದುಡ್ಡು ಇರ್ತದೆ. ಆಗ ನೀವು ಆ ದುಡ್ಡನ್ನು ಏನು ಮಾಡ್ತೀರಾ, ಓಕೆ. ಸೊ ಇಲ್ಲಿ ಆಪ್ಷನ್ ಎ ನೋಡಿ, ಆಪ್ಷನ್ ಎ, ಆ ದುಡ್ಡನ್ನು ನೀವು ಏನು ಮಾಡ್ತೀರಾ, ಅಲ್ಲಿ ಬಸ್ಸಲ್ಲಿ ಯಾರ್ದು ಅಂತ ಕೇಳ್ತೀರಾ,
ಅವ್ರು ಯಾರ್ದು ಅಂತ ಕೇಳ್ತಾರೋ ಅವ್ರಿಗೆ ಕೊಟ್ಬಿಡ್ತೀರ, ಅಂದರೆ ಪ್ರಯಾಣಿಕರಿಗೆ. ಅಲ್ಲಿ ಕೇಳಬೇಕು ಫಸ್ಟ್ ನೀವು ಪ್ರಯಾಣಿಕರು, ಅವ್ರಿಗೆ ಯಾರು ಅಂತ ನಮ್ಮದು ಅಂತ ಹೇಳ್ತಾರೋ ಅವ್ರಿಗೆ ಕೊಟ್ಬಿಡ್ತೀವಿ ಅಂತ. ಆಪ್ಷನ್ ಬಿ ಭಿಕ್ಷುಕರಿಗೆ ಹಂಚ್ಬಿಡ್ತೀವಿ ಅಂತ. ನಾವು ಬೇರೆಯವ್ರ ದುಡ್ಡು ನಮಗೆ ಯಾಕಪ್ಪ, ನಮ್ಮ ಇಟ್ಕೊಳ್ಳೋದು ಬೇಡ, ಬೇರೆಯವ್ರ ದುಡ್ಡು ಭಿಕ್ಷುಕರಿಗೆ ಹಂಚ್ಬಿಡೋಣ ಅಂತ, ಭಿಕ್ಷುಕರಿಗೆ ಕೊಟ್ಬಿಡ್ತೀವಿ ಅಂತ. ಆಪ್ಷನ್ ಸಿ ಅನಾಥಾಶ್ರಮದಲ್ಲಿ ಯಾರು ನೋಡ್ಕೊಳ್ಳೋಕೆ ಇರೋದಿಲ್ಲ, ಬೇರೆಯವ್ರ ದುಡ್ಡು ನಮಗೆ ಬೇಡ, ನಾವು ಅನಾಥಾಶ್ರಮ ಕೊಟ್ಬೇಡ. ಆಪ್ಷನ್ ಡಿ ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಅಂತ, ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಅಂತ. ಈಗ ನೋಡಿ ಯಾವ್ದು ಆನ್ಸರ್ ಮಾಡ್ತೀರಾ, ಇಲ್ಲಿ ಯಾವುದು ಪುಸ್ತಕದಲ್ಲಿ ಸಿಗೋದಿಲ್ಲ ಇವೆಲ್ಲ. ಇದನ್ನು ನೀವು ಒಂದು ಎಥಿಕಲ್ ಬೇಸ್ಡ್ ಮೇಲೆ, ಅಂದರೆ ಪ್ರಾಕ್ಟಿಕಲಾಗಿ ಯಾವ ಥರ ನಿರ್ಧಾರ ತಗೋತೀರಾ ಅನ್ನೋದ್ರ ಮೇಲೆ ಇರ್ತದೆ. ಈ ಸೊಸೈಟಿನಲ್ಲಿ ಏನೋ ಒಂದು ಸಿಚುವೇಶನ್ ನಡೆದಾಗ ನಿಮ್ಮ ನಿರ್ಧಾರಗಳೇನು, ನೀವು ಏನು ಡಿಸಿಷನ್ ತಗೋತೀರಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಅಂತ ಈ ಥರ ಕ್ವಶನ್ಗಳು ಬರ್ತವೆ. ಇವು ಎಥಿಕ್ಸ್ ಬೇಸ್ಡ್ ಆಗಿರ್ತವೆ. ನಿಮ್ಮ ಒಂದು ನೈತಿಕತೆಯನ್ನು ಚೆಕ್ ಮಾಡೋದಕ್ಕೆ, ಒಂದು ಕಾನೂನಿನ ಜ್ಞಾನ ಬೇಸಿಕ್ ಆದರೂ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಕೇಳ್ತಾರೆ. ಇಲ್ಲೇನು ಮಾಡ್ಬೇಕು, ನೀವು ಹಣದ ಬುತ್ತಿ ಸಿಕ್ಕಿದಾಗ ಅಲ್ಲಿ ಪ್ರಯಾಣಿಕರನ್ನ ಕೇಳಿದ್ರೆ ಎಲ್ಲರೂ ನಮ್ಮದು ಅಂತಲೇ ಹೇಳ್ತಾರೆ. ಯಾಕೆಂದರೆ ದುಡ್ಡಲ್ವ, ಅದು ದುಡ್ಡು ಅಂದರೆ ಯಾರು ಬೇಕಾದರೂ ಕೇಳ್ತಾರೆ. ಸೊ ಅದರಿಂದಾಗಿ ನೀವು ಅದನ್ನು ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಗೊತ್ತಿರೋರು ಇದ್ರೂ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಇವರೇ ಅಂತ, ಸೊ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಆಪ್ಷನ್ಗಿಂತ ಬೆಸ್ಟ್ ಆಪ್ಷನ್ ಬೇರೆ ಹುಡುಕ್ಬೇಕಾಗತ್ತೆ. ಸೊ ಪ್ರಯಾಣಿಕರಿಗೆ ಕೊಡೋದು ಅಷ್ಟು ಸೂಕ್ತವಾದ ಆನ್ಸರ್ ಅಲ್ಲ. ಅಲ್ಲಿ ಯಾರು ಬೇಕಾದರೂ ಕೇಳ್ತಾರೆ ನಂದೇ ಅಂತ. ಭಿಕ್ಷುಕರು ಕೊಡೋದಕ್ಕೆ ಅದು ನೀವು ದುಡ್ದಿರೋ ದುಡ್ಡ? ಖಂಡಿತ ಅಲ್ಲ, ಯಾರೋ ದುಡ್ದಿರೋ ದುಡ್ಡನ್ನ ಭಿಕ್ಷುಕರು ಕೊಡೋದಕ್ಕೆ ನಮಗೇನು ರೈಟ್ಸ್ ಇದೆ? ಸೊ ಎಮೋಷ್ನಲ್ ಆಗಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಇದನ್ನು ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಎಥಿಕ್ಸಲ್ಲಿ. ಭಾವನಾತ್ಮಕ ಬುದ್ಧಿಶಕ್ತಿ ಅಥವಾ ಬುದ್ಧಿವಂತಿಕೆ ಅಂತ. ಓಕೆ, ಬುದ್ಧಿಶಕ್ತಿ ಅಂತ ಕರೀತಾರೆ. ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ. ಇದೆಲ್ಲಿ ಬರುತ್ತೆ ಈ ಟಾಪಿಕ್ ಅಂತಂದರೆ KS ಮತ್ತು IAS ಎಕ್ಸಾಮ್ಗಳಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಓಕೆ, GS ಸಬ್ಜೆಕ್ಟು, ಅದರಲ್ಲಿ ಬರುವಂಥ ಇವೆಲ್ಲ. ಇದೇನೆಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಿದ್ದು. ನೀವು ಇಲ್ಲಿ ಎಮೋಷ್ನಲ್ ಆಗಂಗಿಲ್ಲ, ಭಿಕ್ಷುಕರು ಕೊಟ್ಬೇಡ ಅಂತ, ನಿಮ್ಮ ದುಡ್ಡೆಲ್ಲ ನೀವು ಕೊಡೋದಕ್ಕೆ, ಹಂಗಾಗಿ ಇದನ್ನು ಕೊಡೋಂಗಿಲ್ಲ. ಅನಾಥಾಶ್ರಮ ಕೊಟ್ಬಿಡ್ತಾರೆ, ಇದು ಸೇಮೇ. ಓಕೆ, ನಿಮ್ಮ ದುಡ್ಡು ಅದು ಕೊಡೋದಕ್ಕೆ ನಿಮ್ಮ ದುಡ್ಡು ಕೊಡ್ಬೋದು, ಬೇರೆ ದುಡ್ಡು ಕೊಡೋ ರೈಟ್ಸ್ ಇರೋದಿಲ್ಲ. ಸೊ ಡ್ಯೂಟಿ ಏನು, ಒಬ್ಬ ನಾಗರಿಕ ಪ್ರಜೆಯಾಗಿ ಅವನ ಡ್ಯೂಟಿ ಏನು, ಅವನು ಪೊಲೀಸ್ಗೆ ತೊಗೊಂಡೋಗಿ ಕೊಡಬೇಕು. ಯಾಕೆ ಹೇಳಿ ಪೊಲೀಸ್ಗೆ ಕೊಡಬೇಕು? ಈಗ ನಾವು ಒಂದು ಬೈಕ್ ಕಳ್ಕೊಂಡ್ರೆ ಅಥವಾ ನಮ್ಮ ಮನೆ ಕಳ್ತನ ಆದರೆ ನಾವು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತೀವಲ್ವ, ಅದೇ ರೀತಿ ಅದನ್ನು ಕಳ್ಕೊಂಡವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಸೊ ಹಾಗಾಗಿ ಇದನ್ನು ಪೊಲೀಸ್ಗೆ ತೊಗೊಂಡೋಗಿ ಕೊಡಬೇಕು. ಅಂದರೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕಿಲ್ಲ, ಎಮೋಷ್ನಲ್ ಆಗಿ ಏನೋ ದಾನ ಮಾಡಿಬಿಡೋಣ ಹಾಗೆ ಈ ಥರ ಎಲ್ಲ ಹೋಗಬಾರ್ದು. ಒಬ್ಬ ನಾಗರಿಕ ಪ್ರಜೆಯ ಕರ್ತವ್ಯ ಏನಿರುತ್ತೆ ನೋಡಿ ಅದನ್ನೇ ಫಾಲೋ ಮಾಡಬೇಕು. ಎಮೋಷ್ನಲ್ ಆಗಿಬಿಡಿ, ನೆನ್ಪಿಟ್ಕೊಳ್ಳಿ. ಅದನ್ನೇ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಸೊ ಈ ಥರ ಕ್ವಶನ್ಗಳನ್ನು ಪ್ರಾಕ್ಟಿಕಲಾಗಿ ಕಾನೂನಾತ್ಮಕವಾಗಿ, ನೀವು ಪರ್ಸ್ನಲಾಗಿ ಏನೇ ಒಪಿನಿಯನ್ ಇದ್ದರೂ ಕಾನೂನಾತ್ಮಕವಾಗಿ ನಾನು ಇದನ್ನು ತಗೋಬೋದಾ ಅಂತ ಯೋಚನೆ ಮಾಡಬೇಕು. ಅದು ಕಾನೂನಾತ್ಮಕವಾಗಿ ಪ್ರಾಕ್ಟಿಕಲಾಗಿ ಇದೆ, ಅದು ಒಂದು ಏನು ಯಾವುದೇ ತಪ್ಪಾಗೋದಿಲ್ಲ ಅದರಿಂದ ಅಂತ ಅನಿಸಿದ್ರೆ ಆವಾಗ ನೀವು ಅದನ್ನು ಕೊಡ್ಬೋದಾಗಿರುತ್ತೆ. ಓಕೆನಾ? ಓಕೆ, ಸೊ ಈಗ ನೆಕ್ಸ್ಟ್ ನೋಡೋಣ. ಸೊ ನೈತಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ನೀವು ಯಾವುದೇ ಪುಸ್ತಕನ ತಗೊಳ್ಳೋಕ್ಕೆ ಹೋಗಬಾರ್ದು. ಇದನ್ನು ಜಸ್ಟ್ ನೀವೇನು ಮಾಡಬೇಕು, ಹಳೆ ಕ್ವಶನ್ ಬ್ಯಾಂಕ್ನ ಬಿಡಿಸೋದ್ರಿಂದ ಇವೆಲ್ಲ ಸಿಕ್ಬಿಡ್ತವೆ. ಓದಿಲ್ಲ ಅಂದರೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಇದಕ್ಕೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ನೋಡಿ. ಇದನ್ನು ಇನ್ನೊಂದ್ಸಲಿ ಬ್ರೇಕ್ ಡೌನ್ ಮಾಡ್ತೀನಿ ನೋಡಿ. ಇದನ್ನು ಏನೇನು ಓದಬೇಕು, ಏನು ಓದಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಸೈನ್ಸ್ ಅಂತಿದೆ. ಓಕೆ, ನೀವು ಇದುವರೆಗೂ ಯಾವುದೋ ಸೈನ್ಸ್ಗೆ ಪುಸ್ತಕನೇ ಓದಿಲ್ಲ ಅಂತ ಅಂದ್ಕೊಳ್ಳಿ. ನಿಮ್ಗಿರೋದಿನ 50 ದಿನ. ಓಕೆನಾ? ಸೊ 50 ಡೇಸ್ ಇದೆ ನಿಮಗೆ. ಈ 50 ಡೇಸಲ್ಲಿ ನೀವು ಹೊಸ ಪುಸ್ತಕ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಯಾಕಂದ್ರೆ ತುಂಬ ಜನ ಕಾಲ್ ಮಾಡ್ತಿದ್ದಾರೆ, ಈ ಸಬ್ಜೆಕ್ಟ್ ಯಾವುದು ಓದಲಿ, ಆ ಸಬ್ಜೆಕ್ಟ್ ಯಾವ ಪುಸ್ತಕ ತೊಗೊಳ್ಳಿ ಅಂತ ಅಟ್ಲೀಸ್ಟ್. ಈಗ ನೀವು ತೊಗೊಂಡ್ರೆ, ಒಂದು ಪುಸ್ತಕನ ತೊಗೊಂಡ್ರೆ ಅದನ್ನು ಓದೋಕ್ಕೆ ಮಿನಿಮಮ್ 15 ದಿನ ಬೇಕಾ? 15 ದಿನ ನೀವು ಇದಕ್ಕೆ ಹೋದ್ರೆ 50 ದಿನದಲ್ಲಿ 30 ದಿನದಲ್ಲಿ ಬೇರೆಯನ್ನೆಲ್ಲ ಕವರ್ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಾಗಾಗಿ ಇದುವರೆಗೂ ಯಾರೋ ಪುಸ್ತಕನ ಏನೇನು ಮಾಡ್ತಾರೆ, ಹೊಸ ಪುಸ್ತಕಗಳನ್ನು ಯಾರೂ ತೊಗೊಳಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಹೊಸ ಪುಸ್ತಕಗಳು ಅಂತಂದ್ರೆ ಏನು, ಹೊಸ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ. ಕ್ವಶನ್ ಬ್ಯಾಂಕ್ ಹೇಳ್ತಿಲ್ಲ, ಸಬ್ಜೆಕ್ಟಾಗಿ ಯಾವುದೋ ಒಂದು ಹಿಸ್ಟ್ರಿನೋ, ಪೊಲಿಟಿನೋ, ಜೋಗ್ರಫಿನೋ ಈ ಥರ ಪುಸ್ತಕಗಳಿಗೆ ತೊಗೊಳೋದಕ್ಕೆ ಟ್ರೈ ಮಾಡಿಬಿಡಿ. ಯಾಕೆಂದರೆ ಈಗ ನೀವು ಇರೋ ಟೈಮಲ್ಲಿ ಅಂದರೆ 50 ದಿನದಲ್ಲಿ ನೀವು ಅದನ್ನೆಲ್ಲ ಕವರ್ ಮಾಡೋಕ್ಕಾಗಲ್ಲ. ಮತ್ತು ಒಂದ್ಸಲಿ ಓದಾಕ್ಷಣ ಅರ್ಥನೂ ಆಗೋದಿಲ್ಲ ಅದು. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಈಗ ಆಲ್ರೆಡಿ ತೊಗೊಂಡಿರೋ ಬುಕ್ಸ್ಗಳಿರ್ತಾವೆ ನೋಡಿ, ಈಗ ಆಲ್ರೆಡಿ ತೊಗೊಂಡಿದ್ದೀರಾ, ಅದನ್ನು 2-3 ಸಲ ಓದಿದ್ದೀರಲ್ವಾ, ಅದನ್ನು ರಿವೈಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈ 50 ದಿನ ಹೊಸದನ್ನು ಓದೋಕ್ಕಲ್ಲ ಇರೋದು, ರಿವಿಷನ್ ಮಾಡೋದಕ್ಕೆ. ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ, ರಿವಿಷನ್ ಮಾಡೋದಕ್ಕೆ. ನೀವೆಷ್ಟು ರಿವೈಸ್ ಮಾಡ್ತೀರಾ ಅಷ್ಟು ನಿಮಗೆ ಎಕ್ಸಾಮಲ್ಲಿ ನೆನಪಿರುತ್ತೆ. ನೀವು ಆಲ್ರೆಡಿ ಓದಿರುವಂಥ ಬುಕ್ಸ್ಗಳು, ಆಲ್ರೆಡಿ ಓದಿರುವಂಥ ನೋಟ್ಸ್ಗಳು, ಓಕೆ, ಇದನ್ನೇ ರಿವೈಸ್ ಮಾಡಬೇಕು. ನೀವು ಹೊಸದಾಗಿ ತೊಗೋಬೇಕಂತಂದರೆ ಇದಕ್ಕೆ ಆ್ಯಡ್ ಆನ್ ಏನು ಮಾಡಬೇಕು ಗೊತ್ತಾ? ಕ್ವಶನ್ ಬ್ಯಾಂಕ್ಗಳು. ನೆನ್ಪಿಟ್ಕೊಳ್ಳಿ, ಕ್ವಶನ್ ಬ್ಯಾಂಕ್ಸ್ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರ್ತಾರಲ್ವ, PYQ ಅಂತ ಕರಿತೀವಲ್ವ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಇದನ್ನು ನೀವು ಆಲ್ರೆಡಿ PSI ಇದೆ ಸಪ್ರೇಟ್ ಸಿಗುತ್ತೆ, PCS ಸಿಗುತ್ತೆ, C ಗ್ರೂಪ್ ಸಿಗುತ್ತೆ, KS ಸಿಗುತ್ತೆ. ಇದನ್ನು ನೀವು ತೊಗೋಬೇಕು. ಅದನ್ನು ತೊಗೊಂಡು ಬಿಡಿಸ್ತಾ ಹೋದರೆ ನಿಮ್ಗೆ ಅದರಲ್ಲಿ ತುಂಬ ಸಬ್ಜೆಕ್ಟ್, ಇನ್ ಕೇಸ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಓದಿಲ್ಲ ಅಂತ ಅಂದ್ಕೊಳ್ಳಿ, ಅದು ಅದರೊಳಗಡೆ ಕವರ್ ಆಗಿಬಿಡುತ್ತೆ. ಅದರಲ್ಲಿ ಎಕ್ಸ್ಪ್ಲನೇಷನ್ ಇರ್ತದೆ, ಅದನ್ನು ಓದಬೇಕು. ಈಗ ಟೈಮ್ ಕಮ್ಮಿ ಇರೋದ್ರಿಂದ ಇದು ರೆಕಮೆಂಡೇಬಲ್ ಅಲ್ಲ, ನೆನ್ಪಿಟ್ಕೊಳ್ಳಿ. 50 ದಿನದಲ್ಲಿ ನೀವು ಹೊಸ ಪುಸ್ತಕನ ಒಂದು ಸಬ್ಜೆಕ್ಟ್ನೇ ಫಸ್ಟ್ ಟೈಮ್ ಓದ್ತಿದ್ದೀನಿ ಅಂತಂದರೆ ಈ ಟೈಮಲ್ಲಿ ಅದು ಕಷ್ಟ ಆಗುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ಏನು, ಕ್ವಶನ್ ಬ್ಯಾಂಕ್ಗಳನ್ನ ಬಿಡಿಸ್ಬಿಡೋದು. ಸೊ ಜಾಸ್ತಿ ಫೋಕಸ್ ನೀವು ಇದ್ರ ಕಡೆ ಟೈಮ್ ಕೊಡಿ.
ಈಗ ನಿಮ್ಗೆ 50 ದಿನದಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಎಷ್ಟು ದಿನಪ್ಪ 6ರಿಂದ 7 ದಿನ ಸಿಗ್ಬೋದು, ಅಷ್ಟೇ ಸಿಗೋದು. 6ರಿಂದ 7 ದಿನ ಸಿಗುತ್ತೆ. ಆ 7 ದಿನ ಸಿಗೋ ಡೌಟು ಒಂದು 6 ದಿನ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಈ 6 ದಿನ ಅಂತಂದರೆ ಎಷ್ಟು, ನಿಮಗೊಂದು 7 ಸಬ್ಜೆಕ್ಟ್ನ ಬಿಡಿಸ್ಬೋದು. ಸೊ ಜನರಲಿ ಇದನ್ನೆಲ್ಲ ಓದೋಕ್ಕೆ ಅಷ್ಟೇ ಟೈಮ್ ಮುಗಿದೋಗ್ಬಿಡುತ್ತೆ. ಸೊ ಈಗ ಏನು ಮಾಡ್ಬೇಕು, ಅದಕ್ಕೆ ನೀವು ಆಲ್ರೆಡಿ ಓದಿರೋ ನೋಟ್ಸ್ಗಳಿರಲಿ, ಓದಿರೋ ಪುಸ್ತಕಗಳಿರಲಿ, ಅದನ್ನು ಆದಷ್ಟು ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಏನು ಆ್ಯಡ್ ಮಾಡಲೇಬೇಕು, ಕಡ್ಡಾಯ ಇದು. ಕ್ವಶನ್ ಬ್ಯಾಂಕ್ ಅಂತೂ ತೊಗೊಳ್ಳೇಬೇಕು. ತೊಗೊಂಡು ಇಷ್ಟು ದಿನ ಆಲ್ರೆಡಿ ಓದಿದರೆ ಅದನ್ನೇ ರಿವೈಸ್ ಮಾಡಿ 2 ಸರಿ. ತೊಗೊಂಡಿಲ್ಲ ಅಂದರೆ ಕ್ವಶನ್ ಬ್ಯಾಂಕ್ ತೊಗೊಳ್ಳಿ. ಯಾವುದನ್ನು ತೊಗೋಬೇಕು, ಸೊ ನೀವು ಆದಷ್ಟು KE ನಡೆಸಿರೋ ಎಕ್ಸಾಮ್ಗಳನ್ನ ತೊಗೊಂಡ್ರೆ ಒಳ್ಳೆಯದು. KEದವ್ರು ನಡೆಸಿರೋ ಎಕ್ಸಾಮ್ಗಳಕ್ಕೆ ಅವರೇ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವೇನೇನು ತೊಗೊಳ್ಳಿ ಅಂದರೆ ಆದರೂ ಅದು ನಿಮಗೆ ತೊಗೊಳ್ಳಿ. ಇದ್ರ ಜೊತೆಗೆ ನೀವು ಇನ್ ಕೇಸ್ ಇದು ಸಿಕ್ಕಿಲ್ಲ ಅಂದರೆ ನೀವೇನು ಮಾಡಬೇಕು, FD ಅದೊಂದು, KASದೊಂದು, ಯಾವುದು ಮತ್ತು ಸಿ ಗ್ರೂಪ್ದೊಂದು. ಓಕೆ, ಸೊ ಇಷ್ಟಂತೂ ಕಡ್ಡಾಯವಾಗಿ ತೊಗೊಳ್ಳೇಬೇಕು ನೀವು. ಅದ್ರ ಜೊತೆಗೆ KA ನಡೆಸಿರೋ ಎಕ್ಸಾಮ್ಗಳು, ಸೊ FDA, KS, ಸಿ ಗ್ರೂಪು, ಅದ್ರ ಜೊತೆ KA ನಡೆಸಿರುವಂಥ ಎಕ್ಸಾಮ್ಗಳು, ಇಷ್ಟಂತೂ ನೀವು ಕಡ್ಡಾಯವಾಗಿ ಕ್ವಶನ್ ಬ್ಯಾಂಕ್ನ ತೊಗೊಳ್ಳೇಬೇಕಾಗತ್ತೆ. ಓಕೆನಾ. ಸೊ ಇದಿಷ್ಟು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ. ಸೊ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ ಇದಕ್ಕೆಲ್ಲ ನೀವು ಹತ್ರ ಇರೋ ನೋಟ್ಸ್ಗಳು ಪುಸ್ತಕನೇ ರಿವೈಸ್ ಮಾಡಿ. ಸೈನ್ಸ್ಗೆ, ಜಿಯೋಗ್ರಫಿಲಿ ನೀವು ಮೈನಾಗಿ ತುಂಬ ವರ್ಲ್ಡ್ ಜಿಯೋಗ್ರಫಿನ ಅಷ್ಟು ಕವರ್ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಫಿಸಿಕಲ್ ಜಿಯೋಗ್ರಫಿಗಿಂತ ಇಲ್ಲಿ ಮೈನಾಗಿ ನೀವು ಕರ್ನಾಟಕ ಜಿಯೋಗ್ರಫಿಗೆ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ. ಸೊ ಕರ್ನಾಟಕ ಮತ್ತು ಇಂಡಿಯನ್ ಜಿಯೋಗ್ರಫಿ ಇವೆರಡು ಜಾಸ್ತಿ ಕ್ವಶನ್ ಬರುವಂಥ ಏರಿಯಾ. ಓಕೆ, ಒಂದು ಕರ್ನಾಟಕ ಜಿಯೋಗ್ರಫಿ, ಇನ್ನೊಂದು ಇಂಡಿಯನ್ ಜಿಯೋಗ್ರಫಿ. ಓಕೆನಾ. ಸೊ ಇವೆರಡು ಹೈ ಇಲ್ಡಿಂಗ್ ಟಾಪಿಕ್ಗಳು. ಓಕೆ, ಕರ್ನಾಟಕ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ. ವರ್ಲ್ಡ್ ಜಿಯೋಗ್ರಫಿಯಿಂದ ಕ್ವಶನ್ ಬರುತ್ತೆ, ಬಟ್ ಅದು ಕಮ್ಮಿ ಕ್ವಶನ್ ಬರುತ್ತೆ. ನೀವು ಅದನ್ನು ಸ್ಪೀಡಾಗಿ ಓದಿ, ತುಂಬ ಟೈಮ್ ಕೊಡಬೇಡಿ. ಅದನ್ನು ಓದಬೇಕು, ಬಟ್ ಜಾಸ್ತಿ ಟೈಮ್ ಕೊಡಬಾರ್ದು. ಅದಕ್ಕೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೇಗ ಮುಗಿಸೋ ಥರ ಮಾಡ್ಕೋಬೇಕು. ಬಟ್ ಆ ಟೈಮ್ನ ಏನು ಮಾಡಿ, ಕರ್ನಾಟಕ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿಗೆ ಕೊಡಬೇಕು. ಇನ್ನು ಹಿಸ್ಟ್ರಿನಲ್ಲಿ ನೋಡಿ, ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕೊಟ್ಬಿಟ್ಟಿದ್ದಾನೆ ಏನು, ರಾಷ್ಟ್ರೀಯ ಸ್ವತಂತ್ರ ಚಳವಳಿ ಅಂತ. ಸೊ ಇದಕ್ಕೆ ನೀವೇನು ಮಾಡ್ಬೋದು ಈ ಕಮ್ಮಿ ಟೈಮಲ್ಲಿ ಅಂತಂದರೆ, ಒಂದು ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಓದ್ಕೊಳ್ಳಿ ನೀಟಾಗಿ. ಅದ್ರ ಜೊತೆಗೆ ಫ್ರೀಡಮ್ ಅಂದರೆ ಸ್ವತಂತ್ರ ಚಳವಳಿ ಏನಿದೆಯಲ್ಲ, ಸೊ ಇವೆರಡನ್ನ ಜಾಸ್ತಿ ಫೋಕಸ್ ಮಾಡಿ. ಜಾಸ್ತಿ ಹಾಗಂತ ಬೇರೆದು ಓದಬಾರ್ದು ಅಂತಲ್ಲ. ನೀವು ಏನ್ಸೆಂಟ್ ಓದಬೇಕು, ಮಾಡ್ರನ್ನು, ಇದನ್ನು ಮಿಡಿವಲ್ ಕೂಡ ಓದಬೇಕು. ಬಟ್ ಫೋಕಸ್ ಯಾವ್ದು ಜಾಸ್ತಿ ಮಾಡಬೇಕು, ಕರ್ನಾಟಕ ಹಿಸ್ಟ್ರಿ ಮತ್ತು ಕರ್ನಾಟಕ ಇಂಡಿಯನ್ ಫ್ರೀಡಮ್ ಮೂಮೆಂಟ್, ಇವೆರಡಕ್ಕೆ ಜಾಸ್ತಿ ಫೋಕಸ್ ಮಾಡಿ. ಯಾಕೆಂದರೆ ಅವನೇ ಇಲ್ಲಿ ಒತ್ತಿ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಹಿಸ್ಟ್ರಿ ಅಂತ ಕೊಟ್ಟಿದ್ರು ಕೂಡ ರಾಷ್ಟ್ರೀಯ ಸ್ವತಂತ್ರ ಚಳವಳಿ ಅಂತ ಕೊಟ್ಟಿದ್ದಾನೆ. ಸೊ ಇವೆರಡು ಕಡೆ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ. ಸೊ ನೆಕ್ಸ್ಟು ಮೆಂಟಲ್ ಎಬಿಲಿಟಿ, ವೆರಿ ಡಿಸೈಡಿಂಗ್ ಸಬ್ಜೆಕ್ಟ್ ಇದು. ಮೆಂಟಲ್ ಎಬಿಲಿಟಿ ನಿಮಗೆ ಡೀಟೇಲಾಗಿ ಗೊತ್ತಿರಲೇಬೇಕು. ಫುಲ್ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೆಂಟಲ್ ಎಬಿಲಿಟಿಗೆ. ಹಳೆ ಕ್ವಶನ್ ತೊಗೊಂಡೋದು ಪ್ರಾಕ್ಟೀಸ್ ಮಾಡ್ತಾ ಇರೋದು, ಇದೇ ಆಗಬೇಕು ನಿಮ್ಮ ಕೆಲಸ. ಇನ್ನು ನೈತಿಕ ಶಿಕ್ಷಣ ಕೇಳಿದ್ದೀನಿ, ಯಾವುದೋ ಪುಸ್ತಕ ತೊಗೊಳಕ್ಕೆ ಹೋಗಬೇಡಿ. ಹಳೆ ಕ್ವಶನ್ ಬ್ಯಾಂಕಲ್ಲಿ ನಿಮ್ಗೆ ಆ ಕ್ವಶನ್ ಪೇಪರ್ಗಳು ಸಿಕ್ಬಿಡ್ತಾವೆ, ಒಂದೊಂದಷ್ಟು ಕ್ವಶನ್ ಸಿಗುತ್ತೆ. ಅದ್ರ ಬೇಸ್ ಮೇಲೆ ನೀವು ಆನ್ಸರ್ ಮಾಡಿ. ಅದನ್ನೇ ಕೇಳಲ್ಲ, ಅದ್ರ ಬೇಸ್ ಮೇಲೆ ನೀವು ಆನ್ಸರ್ ಮಾಡಬೇಕು. ನೀವು ಆನ್ಸರ್ ಮಾಡೋಕೆ ಏನು ಗಮನದಲ್ಲಿ ಇಡಬೇಕು, ನೀವು ಎಮೋಷ್ನಲ್ ಇಂಟೆಲಿಜೆನ್ಸ್ ಇರಬೇಕು. ಅಂದರೆ ನೀವು ಭಾವನಾತ್ಮಕವಾಗಿ ಸ್ಟ್ರಾಂಗ್ ಇರಬೇಕು. ಎಮೋಷ್ನಲಾಗಿ ಡಿಸಿಷನ್ ತೊಗೋಬಾರ್ದು. ನಿಮ್ಮ ಡಿಸಿಷನ್ನು ಕಾನೂನಾತ್ಮಕವಾಗಿರಬೇಕು. ಯಾವುದೇ ಕಾನೂನು ಉಲ್ಲಂಘನೆ ಮಾಡೋ ಥರ ಇರಬಾರ್ದು. ಮಾನವೀಯತೆಯಿಂದ ಕೂಡಿರಬೇಕು. ಓಕೆ, ಮಾನವೀಯತೆಯಿಂದ ಕೂಡಿರಬೇಕು. ಇವು ಮೂರನ್ನ ಗಮನದಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು, ಇಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಿ. ಇದಕ್ಕೇನು ಪುಸ್ತಕ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ. ಅದು ಬಿಟ್ಟರೆ ನೋಡಿ, ಸಿಲೆಬಸ್ ಆಯಿತು. ಸಿಲೆಬಸ್ಸು ನಾರ್ಮಲಿ ನಿಮ್ಗೆ ಗೊತ್ತಿರೋ ಸಿಲೆಬಸ್ಸೇ, ಏನು ಹೊಸದಾಗಿ ಅಂತ ಏನಿರೋದಿಲ್ಲ. ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, ಎನ್ವೈರ್ಮೆಂಟ್ ಬಗ್ಗೆ ಕೊಟ್ಟಿಲ್ಲ ಇಲ್ಲಿ. ಆ್ಯಕ್ಚುಲಿ ನೋಡಿ, ಕರೆಂಟ್ ಅಫೇರ್ಸ್ ಹೇಳಿಲ್ಲಲ್ವ, ಕರೆಂಟ್ ಅಫೇರ್ಸ್ ಬಗ್ಗೆ ಕೊಟ್ಟೇ ಇಲ್ಲ. ಕರೆಂಟ್ ಅಫೇರ್ಸ್ ಕೊಟ್ಟಿಲ್ಲ ಅಂದರೆ ಏನರ್ಥ, ಕೊಡಲ್ಲ ಅಂತನಾ? ಸಾಮಾನ್ಯ ಜ್ಞಾನ ಇದರೊಳಗಡೆ ಬರದೇ ಇರೋ ಸಬ್ಜೆಕ್ಟೇ ಇಲ್ಲ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಸಾಮಾನ್ಯ ಜ್ಞಾನ ಅನ್ನೋದು ವರ್ಡ್ ಏನಿದೆಯಲ್ಲ ಎಲ್ಲದಕ್ಕೂ ಅಪ್ಲೈ ಆಗಿಬಿಡುತ್ತೆ. ಅದು ಇಲ್ಲಿ ಕರೆಂಟ್ ಅಫೇರ್ಸ್ ಬರ್ತದೆ. ನೀವು ಯಾವುದೇ ಸಬ್ಜೆಕ್ಟ್ ಕಂಪೇರ್ ಮಾಡಿದ್ರು ಹೈಯೆಸ್ಟ್ ಕ್ವಶನ್ಗಳು ಬರೋದು ಕರೆಂಟ್ ಅಫೇರ್ಸಿಂದನೇ, ನೆನ್ಪಿಟ್ಕೊಳ್ಳಿ. ಯಾವುದೇ ಸಬ್ಜೆಕ್ಟ್ ಓದಿ ಹೈಯೆಸ್ಟ್ ಕ್ವಶನ್ ಬರೋದೇ ಕರೆಂಟ್ ಅಫೇರ್ಸಿಂದ. ಒಂದು 18 ಕ್ವಶನ್ ಗ್ಯಾರಂಟಿ ಬರ್ತವೆ. ಸೊ ಹಾಗಾಗಿ ನೀವು ಕರೆಂಟ್ ಅಫೇರ್ಸ್ಗೆ ತರೋ ಇರಬೇಕು, ನೆನ್ಪಿಟ್ಕೊಳ್ಳಿ. ಓಕೆನಾ. ಕರೆಂಟ್ ಅಫೇರ್ಸ್ ಆಯಿತು. ಸೊ ನೆಕ್ಸ್ಟು ಎನ್ವೈರ್ಮೆಂಟ್ ಇಲ್ಲಿ ಕೊಟ್ಟಿಲ್ಲ, ಬಟ್ ಸಾಮಾನ್ಯ ಜ್ಞಾನದೊಳಗಡೆ ಬರುತ್ತೆ. ಸೊ ನೋಡಿ, KA ನಡೆಸ್ತಿರೋದ್ರಿಂದ ಲಾಸ್ಟ್ ನೀವು PSC ಎಕ್ಸಾಮ್ 402 ಮತ್ತು 545 ನೋಡಿದ್ರೆ ಎನ್ವೈರ್ಮೆಂಟ್ ಕ್ವಶನ್ನು ಸುಮಾರು 12 ಕ್ವಶನ್ವರೆಗೂ ಬಂದಿದೆ. ಓಕೆನಾ. ಸೊ ಹಾಗಾಗಿ KA ನಡೆಸ್ತಾ ಇರೋದ್ರಿಂದ ಎನ್ವೈರ್ಮೆಂಟ್ ಕ್ವಶನ್ನು ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಸುಮಾರು ನನ್ನ ಪ್ರಕಾರ ಒಂದು 10 ಕ್ವಶನ್ವರೆಗೂ, 8ರಿಂದ 10 ಕ್ವಶನ್ ಗ್ಯಾರಂಟಿ ಬರುತ್ತೆ. ಮತ್ತು ಅದು ಬಂದರೆ ಡಿಸೈಡಿಂಗ್ ಸಬ್ಜೆಕ್ಟೇ ಆಗಿರುತ್ತೆ, ಅದು ಅದೇ ಡಿಸೈಡ್ ಮಾಡುತ್ತೆ. ಓಕೆನಾ. ಹಾಗಾಗಿ ನೀವು ಎನ್ವೈರ್ಮೆಂಟನ್ನ ಓದಲೇಬೇಕಾಗತ್ತೆ. ಸೊ ಅದಕ್ಕೇನು ಮಾಡಿ, ಈಗ ಆಲ್ರೆಡಿ ನಾನು ನಮ್ಮ ಸ್ಟೇಟಲ್ಲಿ ಕೇಳಿರೋ ಎಕ್ಸಾಮ್ಗಳ ಬಗ್ಗೆ ಪ್ಲೇಲಿಸ್ಟ್ ಮಾಡಿದ್ದೀನಿ, ವೀಡಿಯೋ ಮಾಡಿ ಇಟ್ಟಿದ್ದೀನಿ. ಆ ವಿಡಿಯೋ ನೋಡಿಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಕವರ್ ಆಗುತ್ತೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ಓದಬೇಕು. ಓಕೆನಾ. ಅದ್ರ ಜೊತೆಗೆ ನೀವು ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳಿ. ಎನ್ವೈರ್ಮೆಂಟನ್ನ ಇದು ಡಿಸೈಡಿಂಗ್ ಸಬ್ಜೆಕ್ಟ್ ಆಗುತ್ತೆ, ಎನ್ವಿರಾನ್ಮೆಂಟ್. ಓಕೆನಾ. ಇದು ಇಲ್ಲಿ ಕೊಟ್ಟಿಲ್ಲ, ಬಟ್ ಸಾಮಾನ್ಯ ಜ್ಞಾನದೊಳಗಡೆ ಸೇರುತ್ತೆ. ಕರೆಂಟ್ ಅಫೇರ್ಸ್ ಕೊಟ್ಟಿಲ್ಲ, ಇದು ಕೂಡ ಸಾಮಾನ್ಯ ಜ್ಞಾನದೊಳಗಡೆ ಸೇರಿಕೊಳ್ಳುತ್ತೆ. ಸೊ ಹಾಗೆ ನೀವು ಎನ್ವೈರ್ಮೆಂಟು ಆಲ್ರೆಡಿ ವೀಡಿಯೋ ಇರೋದ್ರಿಂದ ನೀವು ಪ್ಲೇಲಿಸ್ಟ್ ನೋಡಿ, ಒಂದು 10-12 ವೀಡಿಯೋ ಇದೆ, ಅದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕವರ್ ಆಗುತ್ತೆ. ಜೊತೆ ಕರೆಂಟ್ ಅಫೇರ್ಸ್ ಓದಿ. ಓಕೆನಾ. ಸೊ ಇದಿಷ್ಟು ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ. ಸೊ ನೆಕ್ಸ್ಟು
ಓಕೆ, ವೆರಿ ಇಂಪಾರ್ಟೆಂಟು. ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಅಂತ. ಎಕ್ಸಾಮ್ ಇನ್ನು 50 ದಿನ ಇದೆ, ಎಲ್ಲರೂ ಪ್ಯಾನಿಕ್ ಮೋಡಲ್ಲಿ ಇದ್ದೀರಾ. ಓಕೆ, ಇನ್ನು 50 ದಿನದಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಸೊ ಏನೇನು ಮಾಡ್ಬೋದು ಅಂತಂದರೆ ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು. 50 ಡೇಸ್, 53-4 ಡೇಸ್ ಇದೆ. ಓಕೆ, 50 ಡೇಸ್. ಸೊ ಎಲ್ಲರೂ ಪ್ಯಾನಿಕ್ ಮೋಡಲ್ಲಿದ್ದಾರೆ ಇವಾಗ. ಪ್ರೆಸೆಂಟು ಎಲ್ಲರ ಪರಿಸ್ಥಿತಿ ಏನು, ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಅಯ್ಯೋ ಬಂದುಬಿಡ್ತು, ಇಷ್ಟು ದಿನ ಬಂದಿಲ್ಲ ಅಂತ ಓದಿಲ್ಲ ನಾವು, ಈಗ ನೋಡ್ರಿ ಬಂದು 50 ದಿನ ಕೊಟ್ಬಿಟ್ರೆ ಏನು ಮಾಡೋದು ಅಂತ. ಮೊದಲು ಇದರಿಂದ ಆಚೆ ಬನ್ನಿ. ಸೊ ಪ್ಯಾನಿಕ್ ಆಗಿದ್ದರೆ ನೀವು ಓದೋಕ್ಕಾಗೋದಿಲ್ಲ. ಏನು ಮಾಡಬೇಕು? ಕಾಮಾಗಿರಬೇಕು, ಶಾಂತಿಯಿಂದ ಇರಿ. ವಿಚಲಿತರಾಗೋದ್ರಿಂದ ಯಾವುದೂ ಲಾಭ ಆಗೋದಿಲ್ಲ. ಫಸ್ಟು ಶಾಂತರಾಗಿ ವಿಚಲಿತರಾಗಬೇಡಿ. ಓಕೆನಾ? ಸೊ ಪ್ಲ್ಯಾನ್ ಮಾಡಿ, ಏನು ಮಾಡಬೇಕು ಪ್ಲ್ಯಾನ್ ಮಾಡಬೇಕು, ಹೇಗೆ ಓದಬೇಕು ಏನು ಅನ್ನೋದನ್ನು 50 ದಿನದೊಳಗಡೆ ಎಷ್ಟು ಸಲ ರಿವೈಸ್ ಮಾಡೋಕ್ಕಾಗುತ್ತೋ ಅಷ್ಟು ಸಲ ರಿವೈಸ್ ಮಾಡೋಕ್ಕೆ ನೀವು ಸ್ಟ್ರಾಟಜಿನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಬುಕ್ಗಳು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಬುಕ್ಸ್ ಯಾವುದು ಹೊಸ ಬುಕ್ನ ನೀವು ಯಾರೂ ಪರ್ಚೇಸ್ ಮಾಡುವಂತಿಲ್ಲ. ಯಾವುದನ್ನ ಸಬ್ಜೆಕ್ಟ್ ರಿಲೇಟೆಡ್ ಫಸ್ಟ್ ಟೈಮ್ ಓದ್ತಿದ್ದೀರಾ, ಒಂದು ಸಲ ಓದಿರೋದು ವರ್ಕ್ ಆಗೋದಿಲ್ಲ. ಹಾಗಾಗಿ ಪುಸ್ತಕನೇ ತೊಗೊಂಡು ಓದೋಕೋರು 15 ದಿನ ಆಗೋದ್ರಿಂದ ಸೊ ನೀವು ಹೊಸ ಪುಸ್ತಕನೇ ಯಾವುದು ಪ್ರಿಫರೇಬಲ್ ಅಲ್ಲ. ಯಾಕೆಂದರೆ ಇರೋದು ನಮ್ಗೆ ಉಳ್ಕೊಂಡಿರೋದು 50 ದಿನ. ಆಲ್ರೆಡಿ ಇರುವಂಥ ನಿಮ್ಮ ಹತ್ರ ಬುಕ್ಸ್ಗಳೇನಿದೆಯಲ್ಲ, ಆಲ್ರೆಡಿ ಓದಿರುವಂಥದ್ದು 1 ಸಲ 2 ಸಲ ಓದಿದ್ದೀರಾ, ಸೇಮ್ ಬುಕ್ನ ರಿವೈಸ್ ಮಾಡಿ. ನೀವು ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ನಾನು ಏನು ತೊಗೋಬೇಕು, ಕ್ವಶನ್ ಬ್ಯಾಂಕ್ಗಳನ್ನ ತೊಗೊಳ್ಬೇಕಾದ್ರೆ. ಪುಸ್ತಕ ಬೇಡ, ಕ್ವಶನ್ ಬ್ಯಾಂಕ್ಸ್. ಇದರಲ್ಲಿ ನಿಮಗೆ ಒಂದು 20 ವರ್ಷದ ಕ್ವಶನ್ ಪೇಪರ್ ಸಿಗೋದ್ರಿಂದ ಸಬ್ಜೆಕ್ಟ್ ಎಲ್ಲ ಕವರ್ ಆಗಿಬಿಡುತ್ತೆ ಆಲ್ಮೋಸ್ಟು. ಯಾಕೆಂದರೆ ಕಮ್ಮಿ ಟೈಮ್ ಇದೆ. ಲಾಂಗ್ ಟರ್ಮ್ ಇದ್ದಾಗ ಪ್ಲ್ಯಾನ್ ಬೇರೆ, ಕಮ್ಮಿ ಟೈಮ್ ಇದ್ದಾಗ ಬೇರೆ. ನೆಕ್ಸ್ಟು ಟೈಮ್ ಬ್ಯಾಲೆನ್ಸ್ ಮಾಡೋದು. ಟೈಮ್ ಬ್ಯಾಲೆನ್ಸ್ ಅಂದರೆ ಸಬ್ಜೆಕ್ಟಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಯಾವುದು ನಿಮ್ಮ ವೀಕು ಅಥವಾ ನೀವು ಸ್ಟ್ರಾಂಗ್ ಯಾವುದು ಇದ್ದರೆ ಅದನ್ನು ನೋಡಿ, ಯಾವುದಕ್ಕೆ ಜಾಸ್ತಿ ಓದಬೇಕು, ಯಾವುದನ್ನು ಕಡಿಮೆ ಓದಬೇಕು ಅಂತೇಳಿ ನೀವು ಅದನ್ನು ಏನು ಮಾಡಬೇಕು, ಟೈಮ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ಟೈಮ್ ಟೇಬಲ್ ಹಾಕೊಂಡು ಆರ್ಗನೈಸ್ ಮಾಡ್ಕೊಳ್ಳಿ. ನೆಕ್ಸ್ಟು 10 ಅವರ್ಸ್ ಡೈಲಿ, ಇದು ಫಿಕ್ಸ್. ಇದಕ್ಕಿಂತ ಕಮ್ಮಿ ಓದಿದ್ರೆ ಕಷ್ಟ ಆಗುತ್ತೆ. ಮಿನಿಮಮ್ 10 ಅವರ್ಸ್, ಮ್ಯಾಕ್ಸಿಮಮ್ ನೀವು 12 ಅವರ್ಸ್ವರೆಗೂ ಓದ್ಬೋದು, ನಿಮ್ಮ ಕೆಪಾಸಿಟಿ ಅದು. ಬಟ್ 10 ಅವರ್ಸ್ ನೀವು ಓದಲೇಬೇಕು. 10 ಗಂಟೆ ಅಂತಂದರೆ 50 ದಿನ. ಓಕೆ, ಸೊ ಅಷ್ಟೇ ಇರೋದಲ್ವ. ಸೊ ಡೈಲಿ 10 ಅವರ್ಸ್ ಅಂತ ಓದಲೇಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಸ್ಲೀಪು. ನೀವು ಮಿನಿಮಮ್ 6 ಗಂಟೆ ನಿದ್ದೆ ಮಾಡಲೇಬೇಕು. ಇದಕ್ಕಿಂತ ಕಮ್ಮಿ ನಿದ್ದೆ ಮಾಡುವಂತಿಲ್ಲ. ಸೊ 6 ಅವರ್ಸ್ ನಿದ್ದೆ ಮಾಡೋದ್ರಿಂದ ಏನು ಲಾಭ? ನೀವು ಇಡೀ ದಿನ 10 ಅವರ್ 12 ಗಂಟೆ ಏನು ಓದಿರ್ತೀರಲ್ವ, ಅದು ನಿಮ್ಮ ಬ್ರೈನಲ್ಲಿ ಸ್ಟೋರ್ ಆಗುತ್ತೆ. ಓಕೆನಾ? ಸೊ ಮೆಮೊರಿ ಗಟ್ಟಿ ಆಗಬೇಕು ಅಂತಂದರೆ ನಿದ್ದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 6 ಅವರ್ಸ್ ಮಿನಿಮಮ್ ಇದು. ಇದಕ್ಕಿಂತ ಕಮ್ಮಿ ಆದರೆ ನಿಮಗೆ ಮೆಮೊರಿ ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ, ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇನ್ನು ಹೆಲ್ತು, ಇನ್ನು 50 ಡೇಸು ನೀವು ಕರೆಕ್ಟಾಗಿ ಪ್ಲ್ಯಾನ್ ಪ್ರಕಾರ ಓದಬೇಕು ಅಂತಂದರೆ ನೀವು ದೈಹಿಕವಾಗಿ ಮಾನಸಿಕವಾಗಿ ಏನಾಗಿರಬೇಕು, ಆರೋಗ್ಯವಂತರಾಗಿರಬೇಕಾಗತ್ತೆ. ನೀವು ಆರೋಗ್ಯವಾಗಿಲ್ಲ ಅಂತಂದರೆ ಈ ಪ್ಲ್ಯಾನ್ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ? ಸೊ ನೀವು ಸದೃಢವಾಗಿರಬೇಕು, ಅದು ದೈಹಿಕವಾಗಿ ಮಾನಸಿಕವಾಗಿ. ಸೊ ಹೆಲ್ತ್ ಕಡೆನೂ ಗಮನ ಕೊಡಿ. ಸೊ ವೆರಿ ಇಂಪಾರ್ಟೆಂಟ್. 50 ದಿನ ನೀವು ಯಾವುದೇ ಚಳಿ, ನೆಗಡಿ ಅಥವಾ ಕೆಮ್ಮು ಈ ಥರ ಯಾವುದೂ ಆಗೋಗಿಲ್ಲ. ಅದಕ್ಕೋಸ್ಕರ 6 ಅವರ್ಸು ಸ್ಲೀಪ್ ಮಾಡಲೇಬೇಕಾಗುತ್ತೆ. ಸೊ 10 ಅವರ್ಸ್ ಓದಿ, ಸಬ್ಜೆಕ್ಟ್ ವೈಸು ಬ್ಯಾಲೆನ್ಸ್ ಮಾಡಿ ಎಲ್ಲನೂ. ಬುಕ್ಸು ಹೊಸದು ತೊಗೊಳಕ್ಕೆ ಹೋಗ್ಬೇಡಿ. ಆದಷ್ಟು ಇರೋ ನೋಟ್ಬುಕ್ಗಳನ್ನ ಮತ್ತು ನೀವು ಓದಿರೋ ಪುಸ್ತಕಗಳನ್ನ, ಕ್ವಶನ್ ಬ್ಯಾಂಕ್ಗಳನ್ನ ತೊಗೊಂಡು ಓದಿ. ಕಾಮಾಗಿರಿ, ಪ್ಯಾನಿಕ್ ಆಗಿಬಿಡಿ. ಓಕೆನಾ? ಇದಿಷ್ಟು ಅಡ್ವೈಸು. ಸೊ ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮದು ಏನೇ ಕ್ವೈರೀಸ್ ಇದ್ದರೂ ಅಥವಾ ಏನಾದರೂ ಅಭಿಪ್ರಾಯಗಳಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.